ಕನ್ನಡಿಗರಿಗೂ ನಮಸ್ಕಾರ. ಸೊ ನಮ್ಮ ಲದಾಖ್ ಎಕ್ಸ್ಪಿಡಿಷನ್ ಅಥವಾ ಲದಾಖ್ ಫೈಲ್ಸು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದು ಅದರ ಮೊದಲ ಎಪಿಸೋಡ್. ಸೊ ಈ ಸೀರೀಸಲ್ಲಿ ಕಂಟಿನ್ಯೂಸ್ ಆಗಿ ನಾವು ಬರೀ ಚಾಲೆಂಜಸ್ನ ಇಟ್ಕೊಂಡಿರೋವಂಥದ್ದು. ಅಂದರೆ ಜರ್ನಿ ನಾವು ಡೈರೆಕ್ಟಾಗಿ ಬೆಂಗಳೂರಿಂದ ಲದಾಖಿಗೆ ಮಾಡ್ತಾ ಇಲ್ಲ. ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಬ್ಸ್ಟೇಕಲ್ಸು ಅಥವಾ ಚಾಲೆಂಜಸ್ ಇದೆ. ಮೊದಲನೇ ಎಪಿಸೋಡಲ್ಲಿ ಚಾಲೆಂಜ್ ಆಗಿಬಿಟ್ಟು H2ನ ಆಲ್ಮೋಸ್ಟ್ ನಮ್ಮ ಫಸ್ಟ್ ಡೆಸ್ಟಿನೇಷನ್ 12 ಅವರ್ ಇದೆ, ಅಲ್ಲಿವರೆಗೂ H2 ಅಲ್ಲಿ ರೈಡ್ ಮಾಡೋದು ಅಂತ. ವೆಲ್ಕಮ್ ಟು ಲದಾಖ್ ಫೈಲ್ಸ್. ಸೊ ಇದೇನು ಲದಾಖ್ ಫೈಲ್ಸ್ ಇದೆ, ಇದರಲ್ಲಿ ನಾನು, ಅರುಣು ಮತ್ತು ಚಿಂಟು ಹೊಡ್ತಾ ಇರೋಂಥದ್ದು. ಜೊತೆಗೆ ನಮ್ಮ ಹನುಮ ಇದೆ, ಆಮೇಲೆ ಡಾನ್ ಇದೆ. ಜೈ ಶ್ರೀರಾಮ್. ಟ್ರಿಪ್ ಏನು ಕೂಡ ಝೀರೋ ಮಾಡಿದ್ದೀನಿ. ಸ್ಟಾರ್ಟ್ ಮಾಡೋಲ್ಲ ಮಮ್ಮಿ? ಬಾಯ್ ಬಾಯ್ ಪಾಪ. ಜೈ ಶ್ರೀರಾಮ್. ಶೆಲ್ ಹತ್ರ ಬರ್ತೀರಾ? ಫ್ಯೂಲ್ ಖಾಲಿ ಆಯಿತು. ಟ್ರಿಪ್ ಸ್ಟಾರ್ಟೆಡ್ ವಿತ್ ನೋ ಫ್ಯೂಲ್. ಜ್ಯೂಸ್ ಕುಡಿತೀರಾ? ಹಾಕಿ ಸರ್. ಫುಲ್ ಒಂದು ಸ್ವಲ್ಪ ಆತದ. ಇಷ್ಟು 13.71 ಲೀಟ್ರು. ಆವಾಗಲೇ ಒಂದು 2 ಲೀಟ್ರ್ ತೊಗೊಂಬಂದ್ರು ಅವರು. ಸೊ 13 ಆಲ್ಮೋಸ್ಟ್ 14 ದೆನ್ 16 ಲೀಟ್ರ್ ಫುಲ್ ಆಯಿತು. ಶೆಲ್ ಆ್ಯಪ್ ಇದೆ. ಫಸ್ಟು ಫುಲ್ ಟ್ಯಾಂಕ್ ಆಯಿತು. ಆ್ಯಕ್ಚುಲಿ 16 ಲೀಟ್ರು ಫುಲ್ ಮಾಡಿಸಿದ್ದು. ಫ್ಯೂಲೇ ಇರಲಿಲ್ಲ ಇದರಲ್ಲಿ. ನಾವು ಹೈಲಕ್ಸಲ್ಲಿ ಫುಲ್ ಮಾಡಿಸಿದಾಗ ಮಾಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ, ಬಟ್ ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿವಿ. ಇವಾಗ ಹೊಡ್ತಾ ಇರೋಂಥದ್ದು. ಗಾಡಿ ಸಕ್ಕತ್ತಾಗಿದೆ. ಈಗ ಸರ್ವಿಸ್ ಮಾಡಿಸಿರೋದಾಗಿದೆ ಅಲ್ಲ. ವರ್ಲ್ಡ್ಸ್ ಫಾಸ್ಟೆಸ್ಟ್ ಬೈಕ್. ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಹೇಳಿ ನೋಡೋಣ. ಈಗ ಜಸ್ಟ್ ಫುಲ್ ಟ್ಯಾಂಕ್ ಮಾಡಿರೋವಂಥದ್ದಿದೆ. ಫುಲ್ ಟ್ಯಾಂಕ್ ಮಾಡಿ ಆಲ್ಮೋಸ್ಟ್ ಒಂದು 400 ಮೀಟರ್ಸ್ ಆಗಿದೆ ಅಂದ್ಕೊಳ್ಳಿ. 2 ಕಿಲೋಮೀಟರ್ ಆದಾಗ ಫುಲ್ ಟ್ಯಾಂಕ್ ಮಾಡಿರೋದು. ನೆಕ್ಸ್ಟ್ ಶೆಲ್ ಬಂದಿರೋ ಕಡೆನೇ ಫುಲ್ ಟ್ಯಾಂಕ್ ಮಾಡಿಸೋಣ. ಜೈ ಶ್ರೀರಾಮ್. ನೋಡೋಣ. ಜೈ ಶ್ರೀರಾಮ್. ಈ ಸೀರೀಸಲ್ಲಿ ಕಂಟಿನ್ಯೂಸ್ ಆಗಿ ಚಾಲೆಂಜಸ್ನ ಇಟ್ಟಿರೋವಂಥದ್ದು. ಇವತ್ತಿನ ಚಾಲೆಂಜ್ ಏನು ಅಂತಂದರೆ, ನಾವು H2 ಅಲ್ಲೇ ಆಲ್ಮೋಸ್ಟ್ 12 ಅವರ್ಸು ನಮ್ಮ ಫಸ್ಟ್ ಡೆಸ್ಟಿನೇಷನ್ವರೆಗೂ ಕೂಡ ಓಡಿಸ್ಬೇಕಾಗಿರೋವಂಥದ್ದು. ಈ ಬೈಕು ಬಂದ್ಬಿಟ್ಟು ಡ್ರ್ಯಾಗ್ ಓರಿಯೆಂಟೆಡ್, ವರ್ಲ್ಡಿನ ಫಾಸ್ಟೆಸ್ಟ್ ಬೈಕು. ಈ ಬೈಕಲ್ಲಿ ನಾರ್ಮಲ್ ಆಗಿ ಒಂದು 1/4 ಮೈಲ್ ಹೊಡೆಯೋದಾಗಿರಲಿ, ಇಲ್ಲ ಮ್ಯಾಕ್ಸಿಮಮ್ 1ರಿಂದ 2 ಕಿಲೋಮೀಟ್ರ್ ಹೊಡೆಯೋವಂಥದ್ದಕ್ಕೆ ಪರ್ಪಸ್ಗೋಸ್ಕರ ಮಾಡ್ಕೊಂಡಿರುವಂಥದ್ದು. ಬಟ್ ಇದನ್ನು ನಾವು ಸ್ಟ್ರೀಟಲ್ಲಿ ಓಡಿಸ್ತಾ ಇರ್ತೀವಿ. ಇದಕ್ಕಿಂತ ಜಾಸ್ತಿ ಅಂತಂದರೆ H2R ಇದೆ. H2R ಬಂದ್ಬಿಟ್ಟು ನಮಗೆ ಕಂಪ್ಲೀಟು ಟ್ರ್ಯಾಕ್ ಓರಿಯೆಂಟೆಡ್ ಬೈಕ್ ಆಗಿರುವಂಥದ್ದು. ಸೊ ನಮಗೆ ಈ ಗಾಡಿನ ಆ್ಯಕ್ಚುಲಾಗಿ ಒಂದು ಪೀಕ್ ಲೆವೆಲ್ವರೆಗೂ ಕೂಡ ಸ್ಟ್ರೀಟ್ ಅಲ್ವಾ, ಸ್ಟ್ರೀಟಲ್ಲಿ ಆಲ್ಮೋಸ್ಟ್ 12ರಿಂದ 13 ಅವರ್ ಓಡಿಸಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಓಡಿಸ್ತಾ ಇರೋವಂಥದ್ದು. ಇದು ಮೊದಲನೇ ಎಪಿಸೋಡು. ಹೊಸಬ್ರಾಗಿದ್ದರೆ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೊಂಡಿರ್ಬೋದು. ಇನ್ಸ್ಟಾಗ್ರಾಮಿನ ID ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಕಷ್ಟ ಸುಖ ಮಾತಾಡ್ಕೊಂಡು ಓಡೋಣ ಬನ್ನಿ. ಗಾಡಿ ಫುಲ್ ಸರ್ವಿಸ್ ಆಗಿ ಬಂದಿರೋವಂಥದ್ದಿದೆ. ಗಾಡೀಲಿ ಚೇಂಜಸ್ ಏನು ಅಂತಂದರೆ, ಮುಂಚೆ ಇರೋವಂಥ ಮಾನ್ಸ್ಟರ್ ಫೇರಿಂಗ್ನ ಚೇಂಜ್ ಮಾಡಿಬಿಟ್ಟು ಸ್ಟಾಕ್ ಫೇರಿಂಗ್ ಹಾಕಿರೋವಂಥದ್ದಿದೆ. ಯಾಕೆ ಅಂತಂದರೆ ನಾವು ಇವಾಗ ಬೇರೆ ಸ್ಟೇಟ್ಸ್ಗಳಿಗೆ ಹೋಗ್ತಾ ಇರೋವಂಥದ್ರಿಂದ ಅಕಸ್ಮಾತ್ ಏನಾದರೂ RC ಕಾರ್ಡಲ್ಲಿ ಏನಾದರೂ ಚೆಕ್ ಮಾಡಿದಾಗ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆವಾಗ ಬೇಕಾಗತ್ತೆ ಅಂತ ಹೇಳಿ ಸ್ಟಾಕಲ್ಲಿ ಏನು ಫೇರಿಂಗ್ಸ್ ಇತ್ತು ಅದನ್ನೇ ಹಾಕ್ಸಿರೋವಂಥದ್ದು. ಪ್ಲಸ್ ವಿಂಗ್ಲೈಟ್ಸ್ ಏನಿತ್ತಲ್ಲ, ಮೇಲ್ಗಡೆ ಇರೋವಂಥ ವಿಂಗ್ಲೆಟ್ಸು ತೆಗ್ಸಿ ಮಿರರ್ ಹಾಕ್ಸಿರೋದಿದೆ. ಕೆಳಗಡೆ ಇರೋವಂಥ ವಿಂಗ್ಲೆಟ್ಸ್ ಹಾಗೆ ಇದೆ. ಬಟ್ ಈ ಮಿರರಿಂದು ಬೆನಿಫಿಟ್ ಏನು ಅಂತಂದರೆ, ಎಷ್ಟು ಸ್ಟೇಬಲ್ ಆಗಿದೆ ಅದು. ಎಸ್ಪೆಷಲಿ ನಾವು ವೀಡಿಯೋಸ್ ಮಾಡ್ಬೇಕಾದ್ರೆ ಇವಾಗ ನೋಡಿ, ನಿಮಗೆ ಮುಂದೆ ಒಂದು ಕ್ಯಾಮ್ರಾ ಹಾಕಿರೋದಿದೆ, ಒಂಚೂರು ಶೇಕ್ ಆಗ್ತಾಯಿಲ್ಲ. ವಿಂಗ್ಲೆಟ್ಸ್ ಇರ್ಬೇಕಾದ್ರೆ ಏನಾಗಿರುತ್ತೆ, ಅದು ಕಾರ್ಬನ್ ಫೈಬರ್ ಮೆಟೀರಿಯಲಿಂದ ಆಗಿರೋವಂಥದ್ದು ಇರುತ್ತಲ್ಲ,
ಆ ಟೈಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಅದು ವೇವ್ ಕೊಡ್ತಾ ಇರುತ್ತೆ, ಯಾಕಂತಂದರೆ ಸಖತ್ ಥಿನ್ ಅದು, ಬರೀ ಡೌನ್ ಫೋರ್ಸ್ಗೋಸ್ಕರ ಅಷ್ಟೇ. ಈ ಮಿರರ್ಸ್ ಏನು ಅಂತಂದರೆ ಡೌನ್ ಫೋರ್ಸ್ ಜೊತೆಗೆ ನಮಗೆ ವಿಸಿಬಿಲಿಟಿ ಹಿಂದ್ಗಡೆ ಇರುವಂಥದ್ದು ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು. ನಾವು ಲಾಂಗ್ ಹೋಗ್ತಾ ಇರ್ಬೇಕಾದ್ರೆ ಯೂಶ್ವಲ್ ಆಗಿ ಸ್ಪೀಡಿನ ರೇಂಜ್ ಏನಿರುತ್ತೆ ಅದು ಆಲ್ಮೋಸ್ಟ್ ಒಂದು 120 to 150 ಒಳಗಡೆ ಇಟ್ಕೊಂಡಿರೋದಿರುತ್ತೆ. ಯಾಕೆ ಅಂತಂದರೆ ಜಾಸ್ತಿ ನೀವು ಪುಲ್ ಮಾಡಿಕೊಂಡ್ರೆ ಜಾಸ್ತಿ ಸರಿ ಫ್ಯೂಲಿಗೆ ನಿಲ್ಲಿಸ್ಬೇಕಾಗತ್ತೆ. ಜಾಸ್ತಿ ಸರಿ ಫ್ಯೂಲಿಗೆ ನಿಲ್ಲಿಸಿದ್ರೆ ಅಲ್ಲೇ ಟೈಮು ನಮಗೆ ಜಾಸ್ತಿ ಹೋಗುವಂಥದ್ದು. ಅದ್ರ ಬದಲು ಕಾನ್ಸ್ಟಂಟು ಒಂದು ಡೀಸೆಂಟ್ ಸ್ಪೀಡ್ ಇಟ್ಕೊಂಡ್ಬಿಟ್ರೆ ಆ ಫ್ಯೂಲ್ ಸ್ಟಾಪ್ ನಮಗೆ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಡಿಸ್ಟೆನ್ಸು ಕೂಡ ನಾವು ಜಾಸ್ತಿ ಕವರ್ ಮಾಡ್ಕೊಂಡಿರ್ತೀವಿ. ಬೆಂಗಳೂರಿಂದ ತುಮಕೂರು ಮುಂಚೆ ರೋಡು, ಇವಾಗ ಏನಿದೆಯಲ್ಲ ರೋಡು, ಇದೇ ಮುಂಚೆ ಇರೋಂಥ ರೋಡು. ಇವಾಗ ಇದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಒಂದು ಏನು ಹುಷಾರು ಅಂತಂದರೆ ಎಲ್ಲೆಲ್ಲಿ ಡೈವರ್ಷನ್ ಕೊಟ್ಟಿರ್ತಾರಲ್ಲ ಅಲ್ಲಿ ರೋಡು ತುಂಬ ಹಾಳಾಗಿದೆ, ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಎಸ್ಪೆಷಲಿ ಬೈಕ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೆವಿ ರಿಸ್ಕಿ ಇರುತ್ತೆ. ವೆಲ್ಕಮ್ ಟು ತುಮಕೂರು ಬಾಯ್ಸ್. ಇಲ್ಲೊಂದು ಟೀ ಬ್ರೇಕ್ ತೊಗೊಂಡಿರೋಣ. ನಮ್ಮ ಹೈಲಕ್ಸು ಕೂಡ ಬರುತ್ತೆ ಅನ್ಸುತ್ತೆ. ಈಗ ಕಾರ್ ಏನು ಅಂತಂದರೆ ಸ್ವಲ್ಪ ಸ್ಪೀಡು ಕಮ್ಮಿ ಬರುತ್ತೆ, ಯಾಕೆ ಅಂತಂದರೆ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿ. ಕಾರಿನ ಬೆನಿಫಿಟ್ ಏನು ಅಂತಂದರೆ ಒಂದು ಫುಲ್ ಟ್ಯಾಂಕಲ್ಲಿ 600-700 ಕಿಲೋಮೀಟ್ರ್ ಹೋಗ್ಬಿಡ್ಬೋದು. ಸ್ಕೂಲ್ಗೆ ಹೋಗಿಲ್ವಾ? ಸಾರಿ. ಟೀ ಸ್ಟಾಪಲ್ಲಿ ಒಂದು ನೀರು ಕುಡಿದ್ಬಿಡೋಣ. ನಾವು ಟೀ ಕುಡಿಯಲ್ಲ. ಇಲ್ಲಿ ಹುಡುಗ ಬಂದ ತಕ್ಷಣ ಕೇಳಿದೆ ಸ್ಕೂಲ್ಗೆ ಹೋಗಿದ್ಯಾ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಸಂಡೇ ಸ್ಕೂಲ್ ಇರಲ್ಲ ಅಂತ ಅಂದ್ಬಿಟ್ಟ. ಅಲ್ಲ ಬಾಯ್. ಪ್ರೇಮ ಲೋಕದ ಪಾರಿಜಾತವೇ ಯಾಕೆ ನೀನು ನನಗೆ ಕೇಳುವೆ. ಟೋಟಲಿ 50 ಕಿಲೋಮೀಟರ್ಸ್ ಬಂದಿರೋದಿದೆ. ಈಗ ಇನ್ನೂ ಒಂದು 600-700 ಹೋಗ್ಬೇಕೇನೋ ಗೊತ್ತಿಲ್ಲ. ಒಂದು ಸಣ್ಣ ಟಿಪ್ ಇದೆ ನಿಮಗೆ ರೈಡಿಂಗಿಗೆ. ಏನು ಅಂತಂದರೆ ಈ ಹ್ಯಾಂಡಲ್ ಏನು ಹಿಡ್ಕೊಂಡಿರ್ತೀರಲ್ಲ ಇದ್ರ ಮೇಲೆ ಯಾವಾಗಲೂ ಜಾಸ್ತಿ ಪ್ರೆಷರ್ ಕೊಟ್ಟಿರಬೇಡಿ. ಜಾಸ್ತಿ ಪ್ರೆಷರ್ ಕೊಟ್ಟರೆ ಏನಾಗುತ್ತೆ, ನೀವು ಜಾಸ್ತಿ ಹಿಂಗೆ ಸ್ಟಿಫಾಗಿ ಹಿಡ್ಕೊಂಡಿರ್ತೀರಲ್ಲ ಇಲ್ಲಿಂದ ಬಂದು ನಿಮಗೆ ಇಲ್ಲಿ ಈ ಕಡೆ ಬಿಹೈಂಡು ಶೋಲ್ಡರ್ ಕಡೆ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಶೋಲ್ಡರ್ನ ಯಾವತ್ತು ಕಾಮಾಗಿ ಇಟ್ಕೊಂಡಿರ್ಬೇಕು, ಕೈನೂ ಕೂಡ ಆರಾಮಾಗಿ ಫ್ರೀಯಾಗಿ ಇಟ್ಟಿರಬೇಕು. ನೋಡಿ ಬರೀ ನಾರ್ಮಲಾಗಿ ಹಾಗೆ ಇಟ್ಟಿರಬೇಕು. ಕಾಲಿಂದ ಟೈಟಾಗಿ ಹಿಡ್ಕೊಂಡಿರ್ಬೇಕು, ಇಲ್ಲಿ ಕೈ ಕಡೆ ಟೈಟಾಗಿ ಹಿಡ್ಕೊಂಡಿರ್ಬೇಕು. ಕೈ ಬರೀ ಡೈರೆಕ್ಷನ್ ಕೊಡೋದಕ್ಕಷ್ಟೇ ಯೂಸ್ ಮಾಡ್ಕೊಬೇಕು. ನಾರ್ಮಲಿ ಈ ಥರ ಡೈರೆಕ್ಷನ್ ಕೊಡೋದಕ್ಕಷ್ಟೇ ಯೂಸ್ ಮಾಡಿಕೊಂಡ್ರೆ ಆವಾಗ ನಿಮಗೆ ರೈಡು ಕಂಫರ್ಟೇಬಲ್ ಆಗಿರುತ್ತೆ. ವಿ ಆರ್ ಎಟ್ ಸೀರಾ ಟೋಲ್. ಇದೊಂಥರ ಪನೋತಿ ಟೋಲ್. ನಮಗೆ ನಾವು ಯಾವತ್ತು ಸೀರಾ ಟೋಲಲ್ಲಿ ನಿಂತ್ಕೊಂಡಿರ್ತೀವಿ ಅವತ್ತು ಏನಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಸೀರಾ ಟೋಲಲ್ಲಿ ನಿಂತ್ಕೊಳ್ಳೋದಕ್ಕೆ ಹೋಗಲ್ಲ. ಅಂತಂದರೆ ಎಸ್ಪೆಷಲಿ ಈ ರೀಜನಲ್ಲಿ ಇನ್ನೊಂದು 2-3 ಕಿಲೋಮೀಟ್ರ್ ಆದಮೇಲೆ ಓಕೆ ನೈಸ್ ಆರಾಮಾಗಿ ನಿಂತ್ಕೊಬೋದು. ಶೆಲ್ ಇದೆ. ನಾವು ಫುಲ್ ಮಾಡಿಸಿದ್ದು ಕೂಡ ಶೆಲ್ಲಲ್ಲೇ. ನೋಡೋಣ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂತ ಹೇಳಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಆರಾಮಾಗಿ ಓಡಿಸಿರೋವಂಥದ್ದು. ಅದಕ್ಕೆ ಇವಾಗ ಫುಲ್ ಟ್ಯಾಂಕಲ್ಲಿ 115 ಮೇಲೂ ಕೂಡ ಓಡ್ತಾಯಿದ್ದೀನಿ. 115.7 ಕಿಲೋಮೀಟರ್ಸ್ ಓಡಿರೋದು. -2 ಅಂತಂದರೆ 113.7 ಅಂತ ಅಂದ್ಕೊಳ್ಳಿ. ಅವಾಗ ಹಾಕಿದ್ದು 1861.71. ಸರಿಯಾಗಿ ಕುಡಿತೈತಲ್ಲ ಹಾಕ್ಕೊಂಡು. 1364.81. ಈಗ ಫುಲ್ ಮಾಡಿರೋದು 139.98 ರುಪೀಸ್ ಇದೆ 1 ಲೀಟ್ರಿಗೆ. ಓಕೆ, ಒಂದು ನಿಮಿಷ ನಾನು ಸೈಡ್ಗೆ ಹಾಕೊಂಡು ಲೆಕ್ಕ ಹಾಕಿ ಹೇಳ್ತೀನಿ ತಡ್ರಿ ನಿಮಗೆ. ಓಡಿಸಿರೋವಂಥದ್ದು 113.7 ಕಿಲೋಮೀಟರ್ಸು. ಅದಕ್ಕೆ ಇನ್ನೊಂದು ಸರಿ ಫುಲ್ ಟ್ಯಾಂಕ್ ಮಾಡ್ಕೊಂಡಿರೋದು. ಮೈಲೇಜ್ ಬಂದು ಎಕ್ಸಾಕ್ಟಾಗಿ 11.66 ಕಿಲೋಮೀಟರ್ ಪರ್ ಲೀಟ್ರ್ ಕೊಡ್ತಿರೋಂಥದ್ದು. ನಾರ್ಮಲ್ಲು 120, 140, 150 ಒಳಗಡೆ ಓಡಿಸ್ತಾ ಇದ್ದರೆ ಅಷ್ಟು ಮೈಲೇಜ್ ಕೊಡುತ್ತೆ. ದಟ್ ವಾಸ್ ಮೈಲೇಜ್ ಟೆಸ್ಟ್ ಫಾರ್ ಯು ಗೈಸ್. ಇನ್ನೊಂದು, ಇವಾಗ ನಮ್ಮ ಟ್ರಿಪ್ಪಲ್ಲಿ ನಾನು ನಿಮಗೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಂಡೆ. ಬಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸ್ನಾಲಿಟಿನ ನಾನು ನಿಮಗೆ ಪರಿಚಯ ಮಾಡಿಸಿರಲಿಲ್ಲ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ದಿಸ್ ಈಸ್ ಅವರ್ ಚೊಂಬು. ಚೊಂಬು ತೊಗೊಂಡೋಗ್ತಾ ಇರೋಂಥದ್ದು. ಇವನ ಹೆಸರು ಬಂದ್ಬಿಟ್ಟು ಚೊಂಬೇಶ್ವರ ಅಂತ ಹೇಳಿ. ಇದ್ರ ಬಗ್ಗೆ ಸ್ಟೋರಿ ನಾನು ಸೀರೀಸಲ್ಲಿ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಬಟ್ ದಿಸ್ ಈಸ್ ಆಲ್ವೇಸ್ ದೇರ್ ಇನ್ ದ ಬ್ಯಾಗ್. ರೈಡಿಂಗ್ ಬ್ಯಾಗಲ್ಲಿ ಏನೇನಿದೆ ಅಂತಂದರೆ, ಒಂದು ನಮ್ಮ ಚೊಂಬೇಶ್ವರ ಇದ್ದಾನೆ, ಇನ್ನೊಂದು ನಾವು ಭಗವದ್ಗೀತಾ. ಇದನ್ನು ಯಾವಾಗಲೂ ಕೂಡ ಕ್ಯಾರಿ ಮಾಡ್ತೀನಿ. ಇದರಲ್ಲಿ ಒಂದು ಮಾಡೋಂಥದ್ದು ಏನು ಅಂತಂದರೆ, ನಾನು ಯಾವಾಗಾದ್ರೂ ಕೂಡ
ನಾರ್ಮಲ್ ಆಗಿ ಏನೋ ಬೇಜಾರಾಗ್ತಾ ಇದೆ, ಇಲ್ಲ ಅಂತಂದರೆ ಯಾವುದೋ ಹ್ಯಾಪಿ ಮೂಮೆಂಟ್ ಬಂದಿದೆ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ರ್ಯಾಂಡಮ್ ಆಗಿ ನಾನು ಓಪನ್ ಮಾಡ್ತೀನಿ. ರ್ಯಾಂಡಮ್ ಆಗಿ ಓಪನ್ ಮಾಡಿದಾಗ ಒಂದು ಕೋಟ್ ಬರುತ್ತೆ, ಐ ಎಕ್ಸೆಪ್ಟ್ ಆನ್ ಆಫರಿಂಗ್ ಆಫ್ ಅ ಲೀಫ್, ಅ ಫ್ಲವರ್, ಅ ಫ್ರೂಟ್ ಆರ್ ವಾಟರ್ ಇಫ್ ಇಟ್ ಈಸ್ ಆಫರ್ಡ್ ವಿತ್ ಲವ್ ಆ್ಯಂಡ್ ಡಿವೋಷನ್. ಇದು ಕೋಟ್ ಇರೋವಂಥದ್ದು. ಸೊ ಹಿಂಗೆ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಕೋಟ್ಸ್ ಬರ್ತಾ ಇರುತ್ತೆ. ಆ ಕೋಟ್ನ ನೋಡಿಕೊಂಡು ಓಕೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡೋವಂಥದ್ದು. ದಿಸ್ ಈಸ್ ಸೆಕೆಂಡ್ ಥಿಂಗ್ ವಿಚ್ ಐ ಕ್ಯಾರಿ ಬಾಯ್ಸ್. ಅದು ಬಿಟ್ಟರೆ ನಮ್ಮ ಗೋಪ್ರೋದು ಬ್ಯಾಟ್ರೀಸು, DJIದು ಬ್ಯಾಟ್ರೀಸು, ಇನ್ನೊಂದು ಲೈಟು ಕ್ಯಾರಿ ಮಾಡ್ತೀನಿ, ಇನ್ನೊಂದು ಶೇಡ್ಸ್ ಬಂದ್ಬಿಟ್ಟು ಇದು ನಾನು ಮತ್ತು ನಮ್ಮ ಅರುಣ್ ಭಾಯ್ ಇಬ್ಬರು ಒಟ್ಟಿಗೆ ತೊಗೊಳ್ತಾ ಇರ್ಬೇಕಾದ್ರೆ ಅವರೊಂದು ತೊಗೊಂಡಿದ್ರು, ನಾನೊಂದು ತೊಗೊಂಡಿದ್ದೆ. ಸೊ ಈ ಥರ ಇರೋಂಥದ್ದು ಇದು ಶೇಡ್ಸು. ರೇನಿಂದು ಪ್ಯಾಂಟ್ ಇದೆ, ಅಕಸ್ಮಾತ್ ಮಳೆ ಬಂದರೆ ಅದು ಯೂಸ್ ಆಗುತ್ತೆ ನಮಗೆ. ಅದು ಬಿಟ್ಟರೆ ಒಂದು ಹೇರ್ ಬ್ಯಾಂಡು, ಇನ್ನೊಂದು ND ಫಿಲ್ಟರ್ಸ್ಗಳು ಕ್ಯಾರಿ ಮಾಡಿರೋದು. ಬ್ಯಾಗು ಬಂದ್ಬಿಟ್ಟು ಸೂಪರ್ ಡ್ರೈದು, ಇದನ್ನು ಮೊನ್ನೆ ತಗೊಂಡಿರೋಂಥದ್ದಷ್ಟೇ, ಇದನ್ನು ರೈಡ್ಗೋಸ್ಕರ ಅಂತ ಹೇಳಿ. ಬಟ್ ದ ಸ್ಟೋರಿ ಅಬೌಟ್ ಚೊಂಬೇಶ್ವರ ವಿಲ್ ಬಿ ಕಂಟಿನ್ಯೂಡ್ ಫರ್ದರ್. ಚೊಂಬೇಶ್ವರ ಅಂತ ಆಗ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಈಗಾಗಲೇ ಎಕ್ಸಾಕ್ಟ್ 1 ಕಿಲೋಮೀಟರಿಗೆ ಇರೋಂಥದ್ದೇ A to B. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಡೋಣ. ನೆಕ್ಸ್ಟ್ ಸ್ಟಾಪು ಸ್ವಲ್ಪ ಲಾಂಗ್ ತೊಗೊಳೋಣ. ವೆಲ್ಕಮ್ ಟು ದುರ್ಗಾ ಬಾಯ್ಸ್. ನಾರ್ಮಲಿ ನಾವು ಹೋಗ್ತಿರೋಂಥ ಸ್ಪೀಡಿಗೆ ಆ್ಯಾವ್ರೇಜು ಇವಾಗ ಆಲ್ಮೋಸ್ಟ್ ಒಂದು 11 ಕೊಡ್ತಾ ಇದೆ ಅಲ್ಲ. 11 ಅಂತಂದರೆ ಸುಮಾರು ಒಂದು 150 ಕಿಲೋಮೀಟ್ರ್ ಹೋಗ್ಬೋದು ಒಂದು ಸರಿ ಫುಲ್ ಟ್ಯಾಂಕ್ ಆದಮೇಲೆ. ಆವಾಗ 113ಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದು. ಇವಾಗ ಸುಮಾರು ಒಂದು 250ಕ್ಕೆ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಬೋದು. ನೋಡಿ ಇಲ್ಲಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದು ಹಿಂಗೆ ಸುತ್ಕೊಂಡು ಈ ಕಡೆಯಿಂದ ಆ ಕಡೆ ರೋಡ್ಗೆ ಹೋಗೋದೆ. ಈ ಕಡೆ ಹೊಸಪೇಟೆ ಕಡೆ ಅಲ್ಲ, ಸಿಕ್ಕಾಪಟ್ಟೆ ದುಡ್ಡಪ್ಪ, ಸಿಕ್ಕಾಪಟ್ಟೆ ರಿಚ್ ಇರ್ತಾರೆ ಇಲ್ಲಿ. ನೋಡಿ ಹೊಸಪೇಟೆ ಕಡೆ ತುಂಬ ಅಂದರೆ ತುಂಬ ನಿಮಗೆ ಈ ವಿಂಡ್ ಮಿಲ್ಸ್ಗಳು, ಪ್ಲಸ್ ಇವೆಲ್ಲದೂ ಕೂಡ ಹಿಸ್ಟಾರಿಕ್ ಸಿಟಿ ಬಾಯ್ಸ್. ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಅಂತೂ ಹೆಂಗೆಲ್ಲ ಇತ್ತು ಈ ಊರುಗಳೆಲ್ಲ. ಇನ್ನೊಂದು ನಾವೆಲ್ಲ ಬೆಂಗಳೂರಲ್ಲಿ ಇಲ್ಲ ಅಂತಂದರೆ ಬೇರೆ ಸಿಟಿಯಲ್ಲೆಲ್ಲ ಇದ್ದು ಅವ್ರು ಅನ್ಕೊತಾ ಇರ್ತಾರೆ, ಓ ದಿಸ್ ಇಸ್ Tier 2 ಸಿಟಿ, Tier 3 ಸಿಟಿ ಅಂತ ಹೇಳಿ. ಯಾವ ಲೆವೆಲಲ್ಲಿ ಇರ್ತಾರೆ ಗೊತ್ತಾ, ಹಂಗೆ ಹೊಸಪೇಟೆಯಲ್ಲಿ ಫರಾರಿ ಗಿರಾರಿ ಎಲ್ಲ ಇಟ್ಕೊಂಡು ಹಂಗೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಬೆಂಗಳೂರು ಕಡೆ ಎಲ್ಲ ಏನು ಅಂತಂದರೆ ಸ್ವಲ್ಪ ಇರೋವಂಥದ್ದನ್ನ ಜಾಸ್ತಿ ಕಾಣುತ್ತೆ, ಇಲ್ಲಿ ತೋರ್ಸೋಕೆ ಹೋಗಲ್ಲ, ಸರ್ರಾಗಿರುತ್ತೆ. ಹೊಸಪೇಟೆ ಇನ್ನು 92 ಕಿಲೋಮೀಟರ್ಸ್ ಏನೋ ಇದೆ. ಇಲ್ಲಿ ನೋಡಿ, ಇಲ್ಲಿ ಏನು ನಮಗೆ ಈ ಫ್ಯಾನ್ ಕಾಣ್ತಾ ಇದೆಯಲ್ಲ, ಇದ್ರದ್ದು ರೂಲ್ಸು ಕೂಡ ಸ್ವಲ್ಪ ಇರುತ್ತೆ. ಏನು ಅಂತಂದರೆ ಒಂದು ಫ್ಯಾನ್ ಇರಬೇಕು ಅಂತಂದರೆ ಅಟ್ಲೀಸ್ಟ್ 1 ಎಕರೆ ಜಾಗ ಇರಬೇಕು ಅಂತ. ಸೊ ಆ 1 ಎಕರೆ ಇರಲಿಲ್ಲ ಅಂತಂದರೆ ಅದಕ್ಕೆ ಪರ್ಮಿಷನ್ ಏನೋ ಕೊಡೋಲ್ಲ ಅಂತ ಆಗ್ಬಿಟ್ಟೇನೋ ಇದೆ ಅದು. ಸೊ ಅದಕ್ಕೆ ನೀವು ಫ್ಯಾನ್ಸು ನಿಮಗೆ ಬೇಕಾದ್ರೆ ಹತ್ರ ಕಾಣ್ಬೋದು, ಬಟ್ ಅದರದ್ದು ಇಷ್ಟು ಡೈಮೆನ್ಷನಲ್ಲಿ ಇಷ್ಟು ಎಕರೆಯಲ್ಲಿ ಹಾಕಬೇಕು ಅಂತ ಆಗ್ಬಿಟ್ಟೇನೋ ರೂಲ್ಸ್ ಇರುತ್ತೆ. ಸೊ ಇನ್ನು 92 ಕಿಲೋಮೀಟರ್ಸು ಒಂದು ಬ್ರೇಕ್ ತಗೊಳ್ಳೋಣ ಅಂತ ಆಗ್ಬಿಟ್ಟು ತಗೊಂಡ್ರೆ. ಹೊಸಪೇಟೆ ಸ್ಪೆಷಾಲಿಟಿ ಏನು ಗೊತ್ತಾ, ಈಗ Tier 1 ಸಿಟೀಸ್ ಅಂತ ಹೇಳಿ ಏನು ಕನ್ಸಿಡರ್ ಮಾಡ್ತಾರೆ, ಅವುಗಳಲ್ಲಿ ಯಾರಾದರೂ ರಿಚ್ ಆಗಿದ್ದರೆ ಆರಾಮಾಗಿ ಕಂಡುಬಿಡುತ್ತೆ. ಬಟ್ ಹೊಸಪೇಟೆ ಈ ವಿಜಯನಗರ ರೀಜನ್ಗಳಲ್ಲಿ ಎಷ್ಟು ರಿಚ್ ಇರ್ತಾರೆ ಅಂತಂದರೆ ಅವರು ಶೋ ಆಫ್ ಏನು ಮಾಡೋಕ್ಕೋಗಲ್ಲ, ಪ್ಲಸ್ ಅವ್ರು ಇರೋ ಅಂಥದ್ದೇ ವೆಲ್ತಿ ಇರ್ತಾರೆ. ಸೊ ಯಾರಾದರೂ ಅವ್ರ ಮುಂದೆ ಶೋ ಆಫ್ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರು. ಯಾಕೆ ಅಂತಂದರೆ ಅವ್ರು ಏನು ಹೇಳ್ತಾರೆ, ನೀನು ಇತ್ತಿರೋ ಭೂಮಿ ಸಮೇತ ನಿನ್ನೂ ಪರ್ಚೇಸ್ ಮಾಡಿಬಿಡ್ತೀನಪ್ಪ, ಸ್ವಲ್ಪ ಹುಷಾರು ಅಂತ ಹೇಳ್ತಾರೆ ಅವರು. ಸಿಕ್ಕಾಪಟ್ಟೆ ವೆಲ್ತಿ ಇರ್ತಾರೆ, ಯಾಕಂತಂದರೆ ಮಿನರಲ್ ರಿಚ್ ರೀಜನ್ ಅಲ್ವಾ ಇದು, ಸಿಕ್ಕಾಪಟ್ಟೆ ಚೆನ್ನಾಗಿ ವೆಲ್ತ್ ಇರುತ್ತೆ ಇಲ್ಲಿ. 92 ಕಿಲೋಮೀಟರ್ಸ್. ಓ ಶಿಟ್, ಈಗ ಜಸ್ಟು ಇಡೀ ಬೈಕೆ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತಲ್ಲಪ್ಪ. ಶಿಟ್, ಹಂಗೆಲ್ಲ ನೋಡಿದಾಗ ಸ್ವಲ್ಪ ಹೆದರಿಕೆ ಆಗೋಗ್ಬಿಡುತ್ತೆ ಬಾಯ್ಸ್. ಪವರ್ ಕೇಳೋಣ ಅಂತ ನಿಲ್ಲಿಸಿದ್ದೆ, ಇನ್ನೊಂದು 40 ಕಿಲೋಮೀಟ್ರ್ ಹೋಗುತ್ತೆ. ಅಂದರೆ ಅದು E20 ಹಾಕ್ಸಿರ್ತೀವಲ್ಲ, ಅದರಲ್ಲಿ ಆದಷ್ಟು ಓಡಿಸಿ ಖಾಲಿ ಮಾಡಿಬಿಡ್ಬೇಕು ಅದನ್ನು. ಅದನ್ನಾರು ನಿಂತ್ಕೊಳ್ತಾ ಅಂದ್ಕೊಳ್ಳಿ, ಎಣ್ಣೆ ಬೇರೆ ನೀರು ಬೇರೆ ಬರುತ್ತೆ. ಬಂತೀನೇನು ಹೊಸಪೇಟೆ. ಈ ಗಾಡಿಯ ಪೊಸಿಷನ್ನು ಸಿಕ್ಕಾಪಟ್ಟೆ ಅಗ್ರೆಸಿವ್. ನಾವು S1000RR ಎಲ್ಲ ಹಿಡಿದಾಗ ಆಲ್ಮೋಸ್ಟ್ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿರ್ತೀವಿ. ಇದ್ರದ್ದು ಏನು ಅಂತಂದರೆ ಓವರ್ ಅಗ್ರೆಸಿವ್ ಇದು. ಓವರ್ ಅಂದರೆ ಓವರ್ ಅಗ್ರೆಸಿವ್. ಯಾಕಂತಂದರೆ ಕೊಟ್ಟಿರೋ ಅಂಥದ್ದೇ ಸರ್ರಾಗಿ ಓಡ್ಸೋಕ್ಕಿದು.
ನೋಡೋಣ ಸಾಯಂಕಾಲದವರೆಗೂ ಎಲ್ಲಿ ಹೋಗ್ತೀವಿ ಅಲ್ಲಿವರೆಗೂ ಹೋಗಿ ಸ್ಟೇ ಮಾಡ್ಕೊಳೋಣ ಇವತ್ತು. ಮೇನ್ ಏನು ಅಂತಂದರೆ ಎಪಿಸೋಡ್ಸ್ಗಳೆಲ್ಲದೂ ಕೂಡ ಆನ್ ದ ಗೋನೇ ನಾವು ಎಡಿಟ್ ಮಾಡಬೇಕು. ಅದಕ್ಕೆ ಆದಷ್ಟು ಸಾಯಂಕಾಲದಂಗೆ ನಾವು ಸ್ಟಾಪ್ ಮಾಡಿಕೊಂಡು ಆಮೇಲೆ ಮತ್ತೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು. ಟನಲ್ ಬರುತ್ತೀಗ, ಟನಲ್ಲು ನೋಡ ಎಷ್ಟು ಚಂದ ನಮ್ಮ ಕರುನಾಡು. ಎಕ್ಸ್ಟ್ರಾ ಮಾಡಿದ್ರೆ ಅಲ್ಲಿ ವೆಲ್ಕಮ್ ಟು ಇಂಡಿಯಾ. ಅವರು ಬಾಯ್ ಜೈ ಶ್ರೀರಾಮ್. ಏ ಕ್ರೇಜಿ ಇತ್ತು, ಮಸ್ತ್ ಇತ್ತು. ಅರೆ ಮ್ಯಾಚಿಂಗ. ಜೈ ಶ್ರೀರಾಮ್. ಸೂಪರ್ ರಘು. ನೋಡಿ ಬಾಯ್ಸ್, ತುಂಗಭದ್ರ ಹಂಗೆ ಬೀಚ್ ಆದಂಗೆ ಆಗೈತೆ, ಹಂಗೆ ಸಾಕಾದೈತೆ, ಕ್ರೇಜಿ. ಅಪ್ಪೆ ಇಲ್ಲೇ ಬಿಸಿ ಇರ್ತೈತಿ, ಬಡಿಸ್ಕೋತೀರಿ. ಬರ್ರಿ ಪರವಾಗಿಲ್ಲ. ರಾಹುಲ್ ಬಂದಿದ್ದಾರೆ ಗದಗಿಂದ, ಹಗರಿಬೊಮ್ಮನಹಳ್ಳಿಯಿಂದ. ಅವರ್ ಬ್ರದರ್ ಹ್ಯಾಸ್ ಆಲ್ಸೋ ಕಮ್. ಇಳಕಲ್ವರೆಗೆ ಬರ್ತೀವಿ. ಇಳಕಲ್ವರೆಗೂ ಬರ್ತೀರಾ? ಇಳಕಲ್ದ ಕೈರಾಡಲ್ಲಿ ಊಟ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ಬೈ ಅಲ್ಲಿ ಊಟ. ಮಸ್ತ್ AC ಇದೆ, ಕುಂದ್ರಕ್ಕೆ ಕಂಫರ್ಟ್ ಇದೆ. ಎಷ್ಟು ಕಿಲೋಮೀಟ್ರ್ ಬೈ ಇಲ್ಲಿಂದ? 100 ನೀನು 20 ಮಿನಿಟ್ಸಿಗೆ ಹೋಗ್ತೀಯ. 100. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕ್ರೇಜಿ ಹೊಸಪೇಟೆ. ಚಲ್ರಿ ನೀವು ಕುಡೀರಿ. ಕುಡಿಯೋಣ. ಬೇಡ, ನಮ್ದು ಒಂಥರ ಲೋಗೋ ಆಗ್ಬಿಟ್ಟಿದೆ, ಅರ್ಧಚಂದ್ರ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಕ್ಯಾಮ್ರಾ ಬಿದ್ದುಬಿಟ್ಟೈತೆ ನಮ್ಮದು. ಇದಕ್ಕೇನಾರ ಆಮೇಲೆ ವ್ಯವಸ್ಥೆ ಮಾಡಿ ಹಾಕೋಣ. ಸೊ ಬೈಸ್, ಟನಲ್ ದಾಟ್ಬಿಟ್ಟು ಆ ಕಡೆ ಹೋಗಿ ಚಿಂಟು ನಿಂತ್ಕೊಂಡಿದ್ದಾನೆ. ಬೂಸಾ ಬಂದಿದೆ, ನಮ್ಮ ರಾಹುಲಿನ S1000, ಆಮೇಲೆ ಡಾನ್. ಇವಾಗ ಅಲ್ಲಿ ಚಿಂಟು ಡ್ರೋನ್ ಆರಿಸಿದ್ದಾನೆ, ನಾವು ಹೊಡ್ಬೇಕು ಈಗಷ್ಟೇ ಅಲ್ಲಿ. ನೀವೇ ಹೋಗ್ರಿ. ವೈಸರ್ ಫುಲ್ ಡಾರ್ಕ್, ದೇವರ ಹೆಸರೇ. ಒಂದು ನನಗೆ ಇವತ್ತು ವಿಷಯ ಗೊತ್ತಾಗಿದ್ದೇನು ಅಂತಂದರೆ, ಈ ಜಿಯೋ ಇದೆಯಲ್ಲ, ಜಿಯೋ ಮತ್ತು ನಯಾರ, ಅಲ್ಲಿ ಎಥನಾಲ್ ಬ್ಲೆಂಡ್ ಬರೋಲ್ಲ ಅಂತ. ಯಾಕಂತಂದರೆ ಪ್ರೈವೇಟ್ ಇರೋವಂಥದ್ರಿಂದ ಎಥನಾಲ್ ಬ್ಲೆಂಡ್ ಇರೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ದಟ್ ಈಸ್ ಒನ್ ಇನ್ಫಾರ್ಮೇಷನ್ ಅಬೌಟ್ ಜಿಯೋ. ಅದಕ್ಕೆ ಇವಾಗ ನೆಕ್ಸ್ಟ್ ಇನ್ನೊಂದು 10 ಕಿಲೋಮೀಟ್ರಿಗೇನೋ ಜಿಯೋ ಇದೆ. ಜಿಯೋ ಅಲ್ಲಿ ಫುಲ್ ಮಾಡಿಸ್ಕೊಂಬಿಡೋಣ. ನಾರ್ಮಲ್ ಪೆಟ್ರೋಲ್ ಹಾಕಿದ್ರೆ ಸಾಕು ನಮಗೆ. ಆಕ್ಟೇನ್ ಎಲ್ಲ ಕನ್ಸಾಗ್ಬಿಟ್ಟೈತೆ ನಮಗೀಗ. ಎಷ್ಟೋ ಜನ ಲುಕ್ಕು ಬಾಯ್ಸ್, ಏನು ಕ್ರೇಜಿ. ಬೂಸಾ ಅಂತೂ ಅದರ ದೈತ್ಯ ಆಕಾರಕ್ಕೆ ಹೆಂಗೆ ಕಾಣತ್ತೆ ನೋಡಿ, ಅದು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಕಾಣುತ್ತೆ. ಆ ಕಡೆ ಎಲ್ಲರೂ ಹೋಗಿದ್ರೆ ಒಂದು ವಿಡಿಯೋ ಬರೋದಾ? ಥಾಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಹೋಗ್ತಾ ಇದೀವಿ ಬಾಯ್ಸ್. ಈ ಕಡೆ ಹೋದರೆ ಒಂದು ಒಳ್ಳೆ ಲೊಕೇಶನ್ ಇದೆ ಅಂತೆ, ಅವರ್ ಲೇಡಿ ಆಫ್ ಫತಿಮಾ ಚರ್ಚ್ ಅಂತ ಹೇಳಿ. ರೀಸೆಂಟಾಗಿ ಯಾವುದೋ ಮೂವಿ ಶೂಟ್ ಆಗಿತ್ತು ಬೇರೆ ಅಂತಲೂ ಕೂಡ ಹೇಳ್ತಾಯಿದ್ರು. ಮಧ್ಯಪ್ರದೇಶ್ಗೆ ಹೋದಾಗ ನಾವು ಮಾತಾಡ್ಕೊಂಡಿದ್ವಿ, ನಾವು ಲದಾಖ್ ರೈಡ್ ಮಾಡೋ ಟೈಮಲ್ಲಿ ಇಲ್ಲಿ ಶೂಟ್ ಮಾಡ್ಕೊಂಡೇ ಹೋಗ್ಬೇಕು ಅಂತ. ಒಂದು ಸರಿ ಮಾತಾಡಾದ್ಮೇಲೆ ಒಂದು ಮಾತೇ ತಪ್ಪಾರ್ತು. ಆ್ಯಕ್ಚುಲ್ ಬ್ರಿಡ್ಜು ಇವಾಗ ಹೊಸದು ಮಾಡಿರೋದು, ಇದು ಹಳೇದಿತ್ತಂತೆ. ಈಗ ಜೋರಾಗಿ ಏನಾದ್ರು ಮಳೆ ಬಂದುಬಿಟ್ರೆ ಇದು ಫುಲ್ ತುಂಬಿಟ್ಟಿರತ್ತಂತೆ ಮೇಲ್ಗಡೆವರೆಗೂ. ಬಟ್ ಹೆವಿ ಸೀನಿಕ್ ಇದೆ. ಅಜಾನ್ ನೋಡಿ, ಇಲ್ಲಿ ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡ್ತಾಯಿದ್ವಿ, ಅವಾಗೆಲ್ಲರೂ ನಿಂತ್ಕೊಂಡಿದ್ರು. ಯಾರು ಒಬ್ರು ಕೂಡ ಪಾಪ ಕ್ರಾಸ್ ಮಾಡಲಿಲ್ಲ ಬ್ರಿಡ್ಜು. ನಾವು ಸುಮಾರು ಒಂದು 15-20 ನಿಮಿಷ ನಿಂತ್ಕೊಂಡು ಅಲ್ಲಿ ವಿಡಿಯೋ ಮಾಡ್ಕೊಂಡ್ವಿ. ಈ ರೈಡ್ ಅಂದರೆ ಏನು ಗೊತ್ತಾ ಬಾಯ್ಸ್,
ನಮಗೆ ಎಲ್ಲಿ ಇಷ್ಟ ಅಲ್ಲಿ ಹೋಗಬೇಕು. ಇಷ್ಟೇ ದಿನಕ್ಕೆ ನಾವು ಲದಾಖ್ ಹೋಗ್ಬೇಕು ಹಾಗೆಲ್ಲ ಏನಿಲ್ಲ. ಎಲ್ಲರ ಯಾರಿಗಾನ ಇಷ್ಟ ಆಯ್ತಾ ಅಲ್ಲಿ ಹೋಗ್ಬೇಕಾ ಹೋಗೋದೆ. ಸೊ ಅದಕ್ಕೋಸ್ಕರ ಇದು ಆರಾಮಾಗಿ ಸ್ಲೋ ಆಗಿ ಹೋಗುವಂಥದ್ದು. ಬಟ್ ವಿಲ್ ಮೇಕ್ ಶ್ಯೂರ್ ವಿಲ್ ಗೋ ಇನ್ ಡೀಸೆಂಟ್ ಟೈಮ್. ಫಸ್ಟು ಫ್ಯೂಲ್ ಹಾಕ್ಕೊಬೇಕು ನಾವೀಗ. ಓಕೆ, ವಿ ಆರ್ ಬ್ಯಾಕ್ ಟು ಮೇನ್ ರೋಡ್. ಫ್ಯೂಲ್ ಸ್ಟೇಷನ್ವರೆಗೂ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ಪ್ರಾಬಬ್ಲಿ ಇನ್ನೂ ಸ್ವಲ್ಪ ದೂರ ಓಡಿಸ್ಬಿಟ್ಟು ಇಳ್ಕಲ್ ಆದಮೇಲೆ ಒಂದು ಕಡೆ ಸ್ಟಾಪ್ ಹಾಕೋಣ. ಕವಾಸಾಕಿ ಫುಲ್ ಮಾಡಿಬಿಡಿ. ಕುಡಿತೈತೆ ಇದು ಹಾಕೊಂಡು ಸರ ಕುಡಿತೈತೆ ಹಾಕೊಂಡು ಹಂಗೆ ಆತ. 450 ಮಾಡಿಬಿಡಿ. 1450 ಇದು 4ನೇ ಸರಿ ಫುಲ್ ಟ್ಯಾಂಕ್ ಬೈಸ್. ಏನದು ನಿಮ್ದು? ಅದು ಏನದು ಏಜೆನ್ಸಿ ಸ್ಟಾಪ್ ಹೊಡಿಬೇಕು. ಹೊಡೆದ್ರೆ ಏನಾಗ್ತದೆ? ಹೊಡಿಲ್ಲ ಒಂದು ಸರಿ. ಥೈರಾಯ್ಡ್. ಓಕೆ ಡನ್. ಥೈರಾಯ್ಡ್ ನಡಿ ಚಿಂಟು. ನಂಗೇನು ಗೊತ್ತಾ ಬಾಯ್ಸ್, ಈ ಥರ ಟ್ರಕ್ಗಳೆಲ್ಲ ಇರ್ತಾವಲ್ಲ, ಆವಾಗ ಒಂದು ರೌಂಡ್ ಕೊಡ್ತೀರಾ ಅಂತ ಕೇಳೋಣ ಅನ್ಸುತ್ತೆ. ಹೊಡಿಬೇಕು ಅಂತಲ್ಲ, ಸೊ ಕೇಳೋಕ್ಕೇನು. ಇಲ್ಲಿಂದ ಲೆಫ್ಟ್ ಹೋಗಬೇಕು. ಸ್ಟ್ರೈಟ್ ಹೋಗ್ಬಿಟ್ರೆ ಗದಗ ಬರುತ್ತೆ. ಗದಗು ಹುಬ್ಬಳ್ಳಿ ಎಲ್ಲ ಅದು ಫುಲ್ಲು ಚೆನ್ನಾಗಿದೆ ರೋಡು. ಬಟ್ ಏನೋ ಒಂಥರ ಫುಲ್ಲು ಸಿಮೆಂಟು ವೈಟ್ ಟಾಪ್ ಮಾಡಿರೋಂಥ ರೋಡಲ್ಲ. ಸೊ ಅದೊಂಥರ ಫುಲ್ಲು ಕುದುರೆ ಹೋದಂಗೆ ಹೋಗ್ತಿರುತ್ತೆ ಹಂಗೆ ಗಡ ಅಂತ. ಆಲ್ಮೋಸ್ಟ್ 90 ಕಿಲೋಮೀಟರ್ಸು ಫುಲ್ಲು ಬೆಲ್ಟ್ ಮಾಡ್ಕೊಂಡು ಬಂದ್ಬಿಟ್ವಿ. ಪಾಪ ಬಾಯ್ಸು ನಮಗೋಸ್ಕರ ಅಂತ ಹೇಳಿ ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಇವಾಗ ಊಟ ಮಾಡ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊತೀವಿ, ಅವ್ರು ವಾಪಸ್ ಹೋಗ್ತಾರೆ. ಇನ್ನೂ ಒಂದು 4 ಕಿಲೋಮೀಟ್ರಿಗೆ ಒಂದು ಹೋಟೆಲ್ ಇದೆ, ಅಲ್ಲಿ ಊಟ ಮಾಡಿಕೊಂಡು ಯಾತ್ರಿಗೂ. ಇಲ್ಲಿ ಸ್ಪೀಡ್ ಬ್ರೇಕರ್ಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿ ಸಿವಿಯರ್ ಇದ್ದಾವೆ. ಎಸ್ಪೆಷಲಿ S1000RR ಬೆಲ್ಲಿ ಪ್ಯಾನ್ ಹಾಕಿರೋದಿದೆ. ಸೊ ಬೆಲ್ಲಿ ಪ್ಯಾನ್ ತೋರಿಸುತ್ತೇಳ್ರಿ ನಿಮಗೆ. ಅಲ್ಲಿ ಉದ್ದ ಇದೆ ಅದು ಬೆಲ್ಲಿ ಪ್ಯಾನು ಫುಲ್ಲು. ಸೊ ಅದಕ್ಕೋಸ್ಕರ ಏನಾದ್ರು ಸ್ಪೀಡ್ ಬ್ರೇಕರ್ ಮೇಲೆ ಸ್ಟ್ರೈಟ್ ಹೋದರೆ ಕೆಳಗಡೆ ಬಡಿಯುತ್ತೆ. ಅದಕ್ಕೆ ಪಾಪ ಅವ್ರು ಅಲ್ಲಿಂದ ಡಯಾಗ್ನಲ್ ಹೋಗ್ತಾ ಇರೋಂಥದ್ದು. ಬಟ್ ಇಲ್ಲಂತೂ ಹೆವಿ ಪ್ಲೆಸೆಂಟ್ ಇದೆ ವೆದರ್. ಅಕಸ್ಮಾತ್ ಏನಾದರೂ ಜಾಸ್ತಿ ಸಿವಿಯರ್ ಆಗೋಗ್ಬಿಟ್ರೆ ಹನುಮ ಇದಾನಲ್ಲ, ಎಲ್ಲರೂ ಟ್ರಿಪ್ ಹೋಗ್ತಾ ಇರ್ಬೇಕಾರೆ, ರೈಡ್ ಹೋಗ್ತಾ ಇರ್ಬೇಕಾರೆ ಅನ್ಸುತ್ತೆ, ಅಲ್ಲೇನೋ ಚೆನ್ನಾಗಿ ಕಾಣ್ತೈತಲ್ಲ, ಅಲ್ಲಿ ಹೋದ್ರೆ ಏನು ಸೂಪರ್ ಆಗಿರುತ್ತೆ ಅಂತ ಹೇಳಿ ನಾವು ಈ ಟ್ರಿಪ್ಪಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹೋಗ್ಬಿಡ್ತೀವಿ ಅಲ್ಲಿ. ಸೊ ಇಲ್ಲಿ ಯೂ ಟರ್ನ್ ತೊಗೊಂಡು ಲೆಫ್ಟಲ್ಲಿ ಹೋದರೆ ದಟ್ ಈಸ್ ಹೋಟೆಲ್ ಕೈರಿಯಾಡ್ ಒಂದು ಹೋಟ್ಲದು. ಇಲ್ಲಿ ಊಟ ಚೆನ್ನಾಗಿರತ್ತಂತೆ, ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಈಗ ಊಟ ಮಾಡಿಕೊಂಡು ಬಾಯ್ಸ್ ಎಲ್ಲ ವಾಪಸ್ ಹೊರಡ್ತಾರೆ, ನಾವು ಕಂಟಿನ್ಯೂ ಮಾಡ್ಕೋಬೇಕು. ಕೈರೈಡಲ್ಲಿ ಬಂದಿದ್ದೀವಿ ಇವಾಗ. ಹೆಂಗಿತ್ತು ರಘು ರೈಡ್? ಸೂಪರ್. ಸೊ ರಾಹುಲ್ ಲೀಡ್ ಮಾಡ್ತಾಯಿದ್ರು, ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಲೆವೆಲ್ ಮಜಾ ಬಂತು. ಬಟ್ ಥ್ಯಾಂಕ್ ಯು ಬಾಯ್ಸ್ ಇಲ್ಲಿವರೆಗೂ ಬಂದಿರೋದಕ್ಕೆ. ಲದಾಖ್ವರೆಗೂ ಬಂದ್ಬಿಡ್ತಿದ್ವಿ ನಾವು. ಆ್ಯಕ್ಚುಲಿ ನಮ್ಮ ಗ್ರೂಪ್ ಎಲ್ಲ ಏನಾದರೂ ಲದಾಖ್ ಹೋದು ಅಂತ ಅಂದ್ಕೊಳ್ಳಿ, ಅಯ್ಯೋ ಐಸ್ ಕರೆಕ್ಸ್ ಬಂದ್ಬಿಡ್ತೀವಿ ಅಷ್ಟೇ ಅಲ್ಲಿ. ಬಟ್ ಆ್ಯಕ್ಚುಲಿ ಭಾಳ ಫನ್ ಇರುತ್ತೆ. ಇನ್ನು ಅದಕ್ಕೋಸ್ಕರ ರಾಹುಲು ಕೂಡ ಗದಗಿಂದ ಬಂದು ಹೊಸಪೇಟೆಯಿಂದ ಇಲ್ಲಿವರೆಗೂ ಡ್ರಾಪ್ ಮಾಡ್ಕೊಳ್ಳೋದಕ್ಕೆ ಒಟ್ಟಿಗೆ ಬಂದು ಇವಾಗ ಲಂಚ್ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಅದಾದಮೇಲೆ ನಮಗೆ ರಘುನು ಕೂಡ ಅವ್ರು ಹಗರಿಬೊಮ್ಮನಹಳ್ಳಿಯಿಂದ ಬಂದು ಹೊಸಪೇಟೆಯಲ್ಲಿ ವೇಟ್ ಮಾಡಿ ಆಮೇಲೆ ಎಲ್ಲರೂ ಇವಾಗ ಒಟ್ಟಿಗೆ ಇಲ್ಲಿವರೆಗೂ ರೈಡ್ ಮಾಡಿರೋದಿದೆ. ಅರುಣ್ ಆ್ಯಂಡ್ ಚಿಂಟು ಆರ್ ಹಿಯರ್. ಇವಾಗ ಕೇಳ್ರಿ, ನಿಮ್ದು ಬೈಕು ನೀವು ನಾಯಿ ಹೊಡೆದಂಗೆ ಹೊಡಿತೀರಿ ಅಂದ್ರೆ ಖಾಲಿ ರೋಡ್ ಸಿಕ್ಕಾಗ. ನಮ್ದು ನಾಗಾಲಿ ಕಾರು, ಎಮ್ಮೆ ಅಡ್ಡ ಬಂದು ನಾಯಿ ಅಡ್ಡ ಬಂದು ಇನ್ನೊಬ್ಬ ನೋಡಬೇಕು. ಇನ್ನೊಬ್ಬ ಏನು ಮಾಡ್ಬಿಟ್ಟಂಗೆ ಗೊತ್ತಾ, ನಾವು ಹೋಗ್ತಾ ಇದೀವಿ, ಒಬ್ಬ ಟ್ರಕ್ ರೈಟ್ ಸೈಡ್ ಬಂದ, ನಾವು ಸ್ವಲ್ಪ ರೈಟ್ ಸೈಡ್ ತಗೊಂಡ್ವಿ. ಈ ಕಡೆ ಒಂದು ಸ್ಕೂಲ್ ಮ್ಯಾನ್ ಬರತ್ತಿತ್ತು ಉಲ್ಟಾ, ನಾವು ಮಧ್ಯದಲ್ಲಿ ಲೈಟ್ ಆಗಿ ಪಾಸ್ ಆಗಿದ್ವಿ. ಭಾರಿ ರಿಸ್ಕಿ ಇತ್ತಲ್ಲ, ಸಿಕ್ಕಾಪಟ್ಟೆ ರಿಸ್ಕಿ ಆಯ್ತದ. ನಮ್ಮ ಜನ ಯಾವುದಕ್ಕೂ ತೆರಿಗೆ ಅಲ್ಲ, ನಮ್ಗೆ ಹೆಂಗ್ ಬೇಕಂಗ ನಾವು ಎಕಡೆಗೆ ಹೋಗ್ತೀವಿ ಆ ಕಡೆಗೆ. ರೋಟಿ, ಪನ್ನೀರು, ದಾಲು, ರೈಸು, ಗುಡ್ ಫುಡ್ ಆ್ಯಕ್ಚುಲಿ ಚೆನ್ನಾಗಿದೆ ಫುಡ್.
ಸೂಪರ್ 8055 ಡೇ 1 ಎಂಡ್ ಆಗ್ತಾ ಇದೆ. ಇವತ್ತು ಸ್ಟೇ ಮಾಡ್ಕೊಬೇಕು. ಇನ್ನು ಊಟನೂ ಮಾಡಿಲ್ಲ ನಾವು. ಸೋಲಾಪುರಲ್ಲಿ ಸ್ಟೇ. ಸೊ ಪ್ರತಿಯೊಂದು ಎಪಿಸೋಡಿನ ಎಂಡಲ್ಲೂ ಕೂಡ ನಿಮ್ಗೊಂದು ಚಾಪ್ಟರು ಭಗವದ್ಗೀತಾದು ಹೇಳೋಣ ಅಂತ ಹೇಳಿ ಮಾಡ್ತಿರೋವಂಥದ್ದು. ಸೊ ಇದು ಮೊದಲನೇ ಎಪಿಸೋಡ್ ಆಗಿರೋವಂಥದ್ರಿಂದ ಭಗವದ್ಗೀತೆಯ ಮೊದಲನೇ ಚಾಪ್ಟರ್ ಹೇಳೋಣ ಅಂತ. ಪ್ರಾಬಬ್ಲಿ ನೀವು ರಾತ್ರಿ ನೋಡ್ತಾ ಇರ್ಬೋದು ಈ ವಿಡಿಯೋನ. ಒಳ್ಳೆ ಟೈಮು ನಿಮಗೆ ನಾಳೆಯಿಂದ ಬರಲಿ ಅಂತ, ಇಲ್ಲ ಬೆಳಿಗ್ಗೆ ನೋಡ್ತಾ ಇದ್ದರೆ ನಿಮ್ಮ ದಿನ ಮತ್ತು ಮುಂದೆ ಬರುವಂಥ ದಿನಗಳು ತುಂಬ ಚೆನ್ನಾಗಿ ಸ್ಪೆಂಡ್ ಆಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಾ ಇರೋವಂಥದ್ದು. ಮೊದಲನೇ ಚಾಪ್ಟರಲ್ಲಿ ಏನಾಗಿರುತ್ತೆ, ಒಂದು ಕಡೆ ಕೌರವರು ಇರ್ತಾರೆ, ಇನ್ನೊಂದು ಕಡೆ ಪಾಂಡವರು ಇರ್ತಾರೆ. ಸೊ ಇವಾಗ ನಮಗೆ ಪಾಂಡವರು ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡ್ರೆ ಅದರಲ್ಲಿ ನಮಗೆ ಲೀಡ್ ಇರೋಂಥದ್ದೇ ನಮಗೆ ಅರ್ಜುನ. ಅವರ ಸಾರಥಿಯಾಗಿ ಕೃಷ್ಣ ಇರ್ತಾರೆ. ಸೊ ಇನ್ನೇನು ವಾರ್ ಸ್ಟಾರ್ಟ್ ಆಗಬೇಕು ಆ ಟೈಮಲ್ಲಿ ಅರ್ಜುನ ಹೇಳ್ತಾರೆ ತಮ್ಮ ಸಾರಥಿಗೆ, ನೀವು ಸ್ವಲ್ಪ ಬ್ಯಾಟಲ್ ಫೀಲ್ಡಿನ ಮಧ್ಯದಲ್ಲಿ ಹೋಗ್ಬಿಟ್ಟು ನಮ್ಮ ಚಾರಿಯಟ್ನ ನಿಲ್ಲಿಸಿ ಅಂತ ಹೇಳಿ. ಸೊ ಬ್ಯಾಟಲ್ ಫೀಲ್ಡಿನ ಮಧ್ಯದಲ್ಲಿ ಹೋಗ್ಬಿಟ್ಟು ನಿಲ್ಲಿಸಿದಾಗ ಮುಂದೆ ಅವರಿಗೆ ಶತ್ರುಗಳೇನು ಕಾಣಿಸಲ್ಲ. ಅವ್ರಿಗೆ ಕಾಣೋ ಅಂಥದ್ದು ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯರು ಮತ್ತು ಅವರ ಕಸಿನ್ಸು, ಬ್ರದರ್ಸು ಅವರೇ ಕಾಣ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಒಂದೇ ಸರಿ ಕುಸಿದು ಅದೇ ಚಾರಿಯಟ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಅರ್ಜುನ. ಯಾಕೆ ಅಂತಂದರೆ ನಮ್ಮವ್ರ ಜೊತೆನೇ ನಾವು ಫೈಟ್ ಮಾಡಿಕೊಂಡು ನಮ್ಮವ್ರನ್ನ ನಾವು ಸೋಲಿಸಿ ಆ ಥರದ ಗೆಲುವು ನಮ್ಗೆ ಹಾಕಬೇಕು ಅಂತ ಹೇಳಿ ಅವರು ಒಂದು ಕನ್ಫ್ಯೂಷನಲ್ಲಿ ಬಂದುಬಿಟ್ಟಿರ್ತಾರೆ. ಅದೇ ಫಸ್ಟ್ ಚಾಪ್ಟರು. ಅದಕ್ಕೆ ಅರ್ಜುನ ವಿಷಾದ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತಂದರೆ ಆ ಸಿಚುವೇಷನಲ್ಲಿ ಅರ್ಜುನ ಸಿಕ್ಕಾಪಟ್ಟೆ ಕನ್ಫ್ಯೂಸ್ಡ್ ಆಗಿರ್ತಾರೆ. ಸೊ ಸಿಮಿಲರ್ಲಿ ನಾವು ಕೂಡ ರೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕನ್ಫ್ಯೂಷನ್ನು ತುಂಬ ಜಾಸ್ತಿ ಇರುತ್ತೆ. ಹಿಂದ್ಗಡೆ ಫ್ಯಾಮಿಲಿ ಬಿಟ್ಟು ಹೋಗಬೇಕು, ಆಮೇಲೆ ಫ್ರೆಂಡ್ಸು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರಲ್ಲ, ನೆಟ್ವರ್ಕ್ ಝೋನಿಂದ ಹೊರಗಡೆ ಇರ್ತೀವಿ, ರಿಸ್ಕ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಗಾಡಿ ಮೇಲಿರ್ತೀವಿ, ರೋಡ್ಸ್ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಯಾವ ಥರ ಸಿಚುವೇಷನಲ್ಲಿ ಸಿಕ್ಕಾಕೊತೀವೋ ನಮಗೂ ಕೂಡ ಗೊತ್ತಿರಲ್ಲ, ಕಂಪ್ಲೀಟಾಗಿ ಅನ್ಸರ್ಟೇನ್ ಆಗಿರುತ್ತೆ. ಸೊ ನಮಗೂ ಕೂಡ ಇದು ನಮ್ಮ ಫಸ್ಟ್ ಎಪಿಸೋಡು ಆಲ್ಮೋಸ್ಟ್ ಒಂಥರ ಅರ್ಜುನ ವಿಷಾದ ಥರನೇ ಅನಿಸ್ತಾ ಇತ್ತಿತ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ಇದರ ಸೊಲ್ಯೂಷನ್ ಕೂಡ ನಾವು ನೋಡ್ಕೊಳ್ಳೋಣ. ಜೈ ಶ್ರೀರಾಮ್.